ಎಲ್ಲರಿಗೂ ನಮಸ್ಕಾರ. ಚಾಯಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಯೂಟ್ಯೂಬ್ಗೆ ಹೋಗಿ ಛಾಯಾ ಅಂತ ಬರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ ಅಂತ ಬರುತ್ತಲ್ಲಿ, ಆ ಪ್ಲೇ ಲಿಸ್ಟ್ಗೆ ಹೋಗಿ RCU ಸೆಕೆಂಡ್ ಸೆಮ್ NEP ಅಂತಂದರೆ ಇದುವರೆಗೂ ನಾನು ಏನೇನು ವೀಡಿಯೋಗಳನ್ನ ಈ ಸೆಮಿಸ್ಟ್ರಿಗೆ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಪ್ಲೇ ಲಿಸ್ಟ್ಗೆ ಹೋದರೆ ಹುಡುಕುವಂಥದ್ದು ಈಸಿ ಆಗುತ್ತೆ. ಹೇಗೆ ನಾನು ಅಲ್ಲೂ ನಂಬರ್ ಪ್ರಕಾರ 1 2 3 4 ಅಂತ ಚಾಪ್ಟರ್ ವೈಸ್ನ ಕೊಟ್ಕೊಳ್ತಾ ಹೋಗ್ತೀನಿ. ನೀವು ಹಾಗೆ ಹೋದರೆ ನಿಮ್ಮ ಸಿಲೆಬಸ್ ಪ್ರಕಾರ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಎಷ್ಟೊಂದು ಜನ ಹುಡುಗರು ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ, ಥಿಯರಿ ಎಕ್ಸಾಮ್ಗೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಥಿಯರಿ ಪೇಪರಲ್ಲಿ ಏನಿರುತ್ತಲ್ಲ ಅದ್ರದ್ದು ಕ್ವಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ, ಹೇಗೆ ಓದ್ಕೋಬೇಕು. ಓದೋದು ಅಂತಂದರೆ ಎರಡು ಥರ ಓದ್ತಾರೆ. ಒಂದು ಕತೆ ಥರ ಓದೋದು ಅಂತ ಹೇಳ್ತಾರೆ, ಇನ್ನೊಂದನ್ನು ಕುದುರೆ ಥರ ಓದೋದು. ಅಂದರೆ ನೀವು ಹೇಗೆ ಸ್ಮಾರ್ಟಾಗಿ ಓದ್ತೀರಾ ಅನ್ನೋಂಥದ್ದು. ಎಗೇನ್ ಸಬ್ಜೆಕ್ಟ್ ತಿಳ್ಕೊಳ್ಳೋವಂಥದ್ದು ಬೇರೆ, ಎಕ್ಸಾಮಲ್ಲಿ ಮಾರ್ಕ್ಸ್ ಬರೋ ಅಂಥದ್ದು ಬೇರೆ. ಸೊ ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಆ್ಯಸ್ ಎ ಟೀಚರ್ ನಾನು ಇದನ್ನು ಹೇಳಬಾರ್ದು, ಯಾಕೆಂದರೆ ನಿಮ್ಗೆ ಇರೋವಂಥ ಸಿಲೆಬಸ್ಸಲ್ಲಿರುವಂಥ ಎಲ್ಲ ಸಿಲೆಬಸ್ನು ಎಲ್ಲ ಕಾನ್ಸೆಪ್ಟ್ ನೀವು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಅದೆಲ್ಲೋ ಒಂದು ಕಡೆ ನಿಮಗೆ ಉಪಯೋಗ ಬರುತ್ತೆ. ಹೈಯರ್ ಸ್ಟಡೀಸ್ಗೆ ಹೋದಾಗಲೋ ಅಥವಾ ನೆಕ್ಸ್ಟ್ ಸೆಮಿಸ್ಟರ್ಗಳೆಲ್ಲ ನಿಮ್ಗೆ ಉಪಯೋಗ ಬರುತ್ತೆ. ಇಲ್ಲ ನನಗೆ ಅದು ಯಾವುದೂ ಪ್ರಿಪೇರ್ ಆಗಿಲ್ಲ, ನನಗೀಗ ಯಾವುದನ್ನು ಕಾನ್ಸಂಟ್ರೇಟ್ ಮಾಡಿಲ್ಲ, ಎಂಥ ಮೂಮೆಂಟಲ್ಲಿ ನಾನು ಓದಬೇಕು ಅಂತ ಕೂತ್ಕೊಳ್ತಾ ಇದ್ದೀನಿ ಅನ್ನೋವಂಥವ್ರು ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಗ ಆಲ್ರೆಡಿ ಸೆಕೆಂಡ್ ಸೆಮ್ಮಲ್ಲಿದ್ದೀರಾ. ಫಸ್ಟ್ ಸೆಮ್ಮಲ್ಲಿ ಹೇಗಿತ್ತಲ್ಲ ನಿಮಗೆ ಥಿಯರಿ ಎಕ್ಸಾಮಿನೇಷನ್ ಪ್ಯಾಟ್ರನ್ನು, ಅದೇ ಥರ ಸೆಕೆಂಡ್ ಸೆಮ್ಮಲ್ಲೂ ಇರುತ್ತೆ. ನಿಮ್ಗೆ ಏನಾಗುತ್ತೆ ಅಂತಂದರೆ ಒಟ್ಟು 100 ಮಾರ್ಕ್ಸ್ಗೆ ಥಿಯರಿ ಪೇಪರ್ ಬರೀತೀರಾ. ಅದರಲ್ಲಿ 40 ಮಾರ್ಕ್ಸ್ಗೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕೊಟ್ಟಿರ್ತೀವಿ, ಅದಕ್ಕೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಅದು ಆಲ್ರೆಡಿ ನಿಮಗೆ 2 ಟೆಸ್ಟ್ ಮಾಡಿರ್ತಾರೆ ನಿಮ್ಮ ಕಾಲೇಜ್ಗಳಲ್ಲಿ, ಇಂಟರ್ನಲ್ ಟೆಸ್ಟ್ ಮಾಡಿರ್ತಾರೆ. ಅದರದ್ದು ಆ್ಯಾವ್ರೇಜ್ನ ತೊಗೊಂಡಿರ್ತಾರೆ, ಅದನ್ನು 30 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿರ್ತಾರೆ. ಅಸೈನ್ಮೆಂಟ್ಗೆ 10 ಮಾರ್ಕ್ಸು, ಟೋಟಲಿ ನಿಮಗೆ 40 ಮಾರ್ಕ್ಸ್ಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗೋಗಿರುತ್ತೆ. ನೀವು ಥಿಯರಿ ಎಕ್ಸಾಮಿಗೆ ಬರೋ ಅಷ್ಟೊತ್ತಿಗೆ ನಿಮ್ಗೆ ಇಂಟರ್ನಲ್ ಅಸೆಸ್ಮೆಂಟ್ ಪೋರ್ಟಲ್ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ನೀವು 40 ಮಾರ್ಕ್ಸ್ಗೆ ನಿಮ್ಮದು ಆಲ್ರೆಡಿ ಎವ್ಯಾಲ್ಯೂಯೇಷನು ಆಗೋಗಿರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ರೈಟ್ ದಿ ಎಕ್ಸಾಮಿನೇಷನ್ ಓನ್ಲಿ ಫಾರ್ 60 ಮಾರ್ಕ್ಸ್ಗೆ ಬರೀತಾ ಹೋಗ್ತೀರಾ. ನಿಮ್ಮ ಸಿಲೆಬಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಯಾವಾಗ ನಾವು ಕ್ವಶನ್ ಪೇಪರ್ ಮಾಡಬೇಕಾದ್ರೆ ಸಿಲೆಬಸ್ನ ನೋಡಬೇಕಾಗತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ದಿ ಮಾರ್ಕ್ಸ್ ಹೇಗಾಗುತ್ತೆ ಫಾರ್ ಈಚ್ ಯೂನಿಟ್ ಅನ್ನೋದನ್ನು ನೋಡಬೇಕಾಗತ್ತೆ. 4 ಯೂನಿಟ್ ಇದೆ. ಅದನ್ನು ರಫ್ಲಿ 2 ಫಿಸಿಕಲ್ ಕೆಮಿಸ್ಟ್ರಿ ಯೂನಿಟ್ ಅಂತ, ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಒಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಯೂನಿಟ್ 1ಅಲ್ಲಿ ನಿಮಗೆ ಕೆಮಿಕಲ್ ಬಾಂಡಿಂಗು, ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇದೆ, 14 ಅವರ್ಸ್ಗಿದೆ ಅದು. ಅದೇ ಥರ ಅಸ್ಟಿಕ್ ಸ್ಟ್ರೆಂತ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆ್ಯಂಡ್ ಸ್ಟೀರಿಯೋ ಕೆಮಿಸ್ಟ್ರಿ 14 ಅವರ್ಸ್ ಇದೆ. ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ ಕ್ರಿಸ್ಟಲ್ಸು 14 ಅವರ್ಸ್ ಇದೆ. ಕೆಮಿಕಲ್ ಕೈನೆಟಿಕ್ಸ್ 1 ಆ್ಯಂಡ್ ಲಿಕ್ವಿಡ್ ಸ್ಟೇಟು ಗ್ರಾವಿಮೆಟ್ರಿಕ್ ಅನಾಲಿಸಿಸು 14 ಅವರ್ಸ್ಗಿದೆ. ಸೊ ಈ ರೀತಿಯಾಗಿ ನಿಮಗೆಲ್ಲ ಸೇರಿದ್ರೆ 56 ಅವರ್ಸು ಟಾಪಿಕ್ಕು ನಿಮ್ಮ ಸಿಲೆಬಸ್ಗೆ ಈ ವರ್ಷದಲ್ಲಿ ಅವರು ಯೂಸ್ ಮಾಡಿದ್ದಾರೆ. ಸೊ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ 2 ಅವರ್ಸಲ್ಲಿ ನೀವು 60 ಮಾರ್ಕ್ಸ್ಗೆ ಬರೀಬೇಕಾಗತ್ತೆ. ಒಟ್ಟು 5 ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 1 2 3 4 5 ಈ ರೀತಿಯಾಗಿ 5 ಕ್ವಶನ್ ಇರುತ್ತೆ. ಕ್ವಶನ್ ನಂಬರ್ 1 ಏನಿದೆಯಲ್ಲ ಅದು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 2 3 4 ಆ್ಯಂಡ್ 5 ಏನಿದೆಯಲ್ಲ ಇದೆಲ್ಲನೂ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಆ 4 ಮಾರ್ಕ್ಸ್ನ ಮತ್ತೆ ಫರ್ದರ್ ಅವರು ಡಿವೈಡ್ ಮಾಡಿರ್ತಾರೆ. ಅದು 3+1 ಮಾಡಿರ್ಬೋದು ಅಥವಾ 2+2 ಆಗಿರ್ಬೋದು. ಆ ರೀತಿಯಾಗಿ ಮತ್ತೆ ಅದು ಡಿವೈಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಕ್ವಶನ್ ಪೇಪರ್ ಪ್ಯಾಟ್ರನ್ನ ನೋಡ್ತೀರಾ. ಕ್ವಶನ್ ನಂಬರ್ 1 ನಾನು ಹೇಳ್ದಂಗೆ 2 ಮಾರ್ಕ್ಸ್ ಅಂತ ಹೇಳ್ತಿದ್ದಾರೆ. ಒಟ್ಟು ನಿಮಗೆ 4 ಯೂನಿಟ್ ಇದೆ. ಒಂದೊಂದು ಯೂನಿಟಿಂದ 2 ಕ್ವಶನ್ನ ಅಲ್ಲಿ ನಾವು ಕೇಳಬೇಕಾಗತ್ತೆ. ಸೊ ಅಂದರೆ ಪಾರ್ಟ್ ಎ ಇಂದ ಯೂನಿಟ್ 1 ಅಷ್ಟೇ ತೊಗೊಂಡ್ರೆ, ಆವಾಗ ನಿಮಗೇನು ಕೆಮಿಕಲ್ ಬಾಂಡಿಂಗ್ನ ತೊಗೊಂಡ್ರೆ 4 ಮಾರ್ಕ್ ಕ್ವಶನ್ನು ನಿಮಗೆ ಪಾರ್ಟ್ ಎನಲ್ಲಿ ಬರುತ್ತೆ. ಅದೇ ಥರ ಸ್ಟೀರಿಯೋ ಕೆಮಿಸ್ಟ್ರಿ ತೊಗೊಂಡ್ರೆ 4 ಮಾರ್ಕು ಪಾರ್ಟ್ ಎನಲ್ಲಿ ಕೇಳಬೇಕು. ಅದೇ ಥರ ಕೆಮಿಕಲ್ ಕೈನೆಟಿಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಆಗಿರ್ಬೋದು, ಲಿಕ್ವಿಡ್ ಕ್ರಿಸ್ಟಲ್ಸ್ ಆಗಿರ್ಬೋದು, ಅದ್ರ ಮೇಲೆ 2 ಕ್ವಶನ್ಸು ಇರುತ್ತೆ. ಈಚ್ ಯೂನಿಟಿಂದ ನಿಮಗಲ್ಲಿ 2 ಮಾರ್ಕ್ಸು ಬರ್ತಾ ಹೋಗುತ್ತೆ. ಕ್ವಶನ್ ನಂಬರ್ 2 ತೊಗೊಂಡ್ರೆ ದಟ್ ಈಸ್ ಪರ್ಟೈನ್ ಓನ್ಲಿ ಟುವರ್ಡ್ಸ್ ಕೆಮಿಕಲ್ ಬಾಂಡಿಂಗ್. ಯೂನಿಟ್ 1 ಮೇಲೆ ಮಾತ್ರ ಕ್ವಶನ್ಸ್ ಕೇಳ್ತಾರೆ. ಒಟ್ಟು ಅದರಲ್ಲಿ 4 ಕ್ವಶನ್ಸ್ ಇರುತ್ತೆ. ಆದರೆ ನೀವು 3 ಕ್ವಶನ್ಸ್ ಮಾತ್ರನೇ ಅಲ್ಲಿ ಆನ್ಸರ್ ಮಾಡ್ತೀರಾ. ಅದೇ ಥರ ಕ್ವಶನ್ ನಂಬರ್ 3 ತೊಗೊಂಡ್ರೆ ಅಲ್ಲೂ ನಿಮ್ಗೆ ಏನಾಗುತ್ತೆ ಅಂತಂದರೆ
4 ಕ್ವಶನ್ ಕೊಟ್ಟಿರ್ತಾರೆ, ಆದರೆ ನೀವು 3 ಕ್ವಶನ್ನ ಆನ್ಸರ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್ ಆಗಿರುತ್ತೆ. ಅದೇ ಥರ ಕ್ವಶನ್ ನಂಬರ್ 5 ಅಥವಾ ಕ್ವಶನ್ ನಂಬರ್ 4 ಆಗಿರ್ಬೋದು. ಕ್ವಶನ್ ನಂಬರ್ 4 ಏನಿದೆಯಲ್ಲ ಅದು ನಿಮಗೆ ಸಾಲಿಡ್ಸ್ ಮತ್ತು ಲಿಕ್ವಿಡ್ ಕ್ರಿಸ್ಟಲ್ಸ್ ಮೇಲೆ ಇರುತ್ತೆ. ಕ್ವಶನ್ ನಂಬರ್ 5 ಏನಿದೆಯಲ್ಲ ಕೆಮಿಕಲ್ ಕೈನೆಟಿಕ್ಸ್, ಆ ಯೂನಿಟ್ ಮೇಲೆ ನಿಮಗೆ ಕೇಳ್ತಾ ಹೋಗ್ತಾರೆ. ಎಲ್ಲದರಲ್ಲೂ ನಿಮಗೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈಚ್ ಯೂನಿಟಿಂದ ನಿಮಗೆ 20 ಮಾರ್ಕ್ಸ್ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಮತ್ತು ಇನ್ನು ಡೀಟೇಲಾಗಿ ನಾವು ನೋಡೋದಾದರೆ ಈಚ್ ಕ್ವಶನ್ಗೆ ಏನಾಗಿರುತ್ತೆ ಅಂತಂದರೆ ಆನ್ಸರ್ ಎನಿ 6 ಅಂತ ಹೇಳ್ತಾರೆ. ಅಲ್ಲಿ 8 ಕ್ವಶನ್ನ ಕೊಟ್ಟಿರ್ತಾರೆ, ಅಲ್ಲಿ 2 ಚಾಯ್ಸು ನಿಮಗೆ ಸಿಗ್ತಾ ಹೋಯಿತು. ಕ್ವಶನ್ ನಂಬರ್ 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, 5 ಆಗಿರ್ಬೋದು. ಇಲ್ಲಿ ಎಲ್ಲದರಲ್ಲೂ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ 4 ಕ್ವಶನ್ನ ಕೊಟ್ಟಿದ್ದಾರೆ, ನೀವು 3 ಕ್ವಶನ್ ಅಷ್ಟೇ ಆನ್ಸರ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಒಟ್ಟು 5 ಕ್ವಶನ್ ಇರುತ್ತೆ. 5 ಕ್ವಶನ್ಗೆ ನಿಮಗೆ ಕ್ವಶನ್ ಪೇಪರಲ್ಲಿ ಎಷ್ಟು ಇರುತ್ತೆ ಅಂದರೆ ಇನ್ಕ್ಲೂಡಿಂಗ್ ನಿಮಗೆ ಚಾಯ್ಸ್ನು ಎಲ್ಲ ಸೇರಿಸ್ಕೊಂಡ್ರೆ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಅಂದರೆ 80 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. ಆದರೆ ನೀವು ಬರೀಬೇಕಾಗಿರೋದು ಎಷ್ಟು? ಬರೀ 60 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. 20 ಮಾರ್ಕ್ಸು ಎಕ್ಸ್ಟ್ರಾ ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಸೊ ನೀವು ಸ್ಮಾರ್ಟಾಗಿ ಓದ್ತೀನಿ ಅಂತಂದರೆ, ನನಗೆಲ್ಲ ಚೆನ್ನಾಗಿ ಬರುತ್ತೆ ಅಂತಂದರೆ 1 ಯೂನಿಟ್ ಕಂಪ್ಲೀಟಾಗಿ ನೀವು ಬಿಟ್ಬಿಟ್ರು ಮಿಕ್ಕಿದ್ದು 3 ಯೂನಿಟ್ನ ನಾನು 100% ಅದರಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ನಾನು ಆನ್ಸರ್ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ನಿಮಗಿತ್ತು ಅಂತಂದರೆ ಬರೀ 3 ಯೂನಿಟ್ನ ನೀವು ಓದ್ಕೊಂಡ್ರು ನಿಮ್ಗೆ ಯಾವುದೋ ಒಂದು ಯೂನಿಟ್ ತುಂಬ ಕಷ್ಟ ಆಗ್ತಿದೆ, ನನಗೆಲ್ಲ ಆಗ್ತಾನೇ ಇಲ್ಲ ಅಂದರೆ ಎಂಥ ಮೊಮೆಂಟಲ್ಲಿ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ, ನನಗೇನು ಗೊತ್ತಾಗ್ತಾ ಇಲ್ಲ, ನಂತರ ನೋಟ್ಸ್ ಇಲ್ಲ, ನನ್ನ ತಲೆಗೆ ಹೋಗ್ತಾ ಇಲ್ಲ ಅಂತಂದರೆ ನೀವು ಸ್ಮಾರ್ಟಾಗಿದ್ದೀರಾ, ನನಗೆ ಟೈಮ್ ಶಾರ್ಟೇಜ್ ಇದೆ ಅಂತಂದರೆ ನೀವು 3 ಯೂನಿಟ್ನ ಸಿಸ್ಟಮ್ಯಾಟಿಕ್ಕಾಗಿ ಓದ್ಕೊಂಡ್ಬಿಟ್ರೆ 1 ಯೂನಿಟ್ ನೀವು ಕಂಪ್ಲೀಟಾಗಿ ಬಿಟ್ರೂ ನಿಮಗೆ ಔಟ್ ಆಫ್ ಔಟ್ ಬರೋದಕ್ಕೆ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಯಾಕೆಂದರೆ ಒಂದೊಂದು ಯೂನಿಟಿಂದ ನಿಮಗೆ 20 ಮಾರ್ಕ್ಸು ಬರ್ತಾ ಇದೆ. ಯೂನಿಟ್ 1ಇಂದ ಕೆಮಿಕಲ್ ಬಾಂಡಿಂಗಿಂದ 20 ಮಾರ್ಕ್ಸ್ ಕೇಳ್ತಾರೆ, ಸ್ಟೀರಿಯೋ ಕೆಮಿಸ್ಟ್ರಿಯಿಂದ 20 ಮಾರ್ಕ್ಸ್ ಕೇಳ್ತಾರೆ, ಸಾಲಿಡ್ಸ್ ಆ್ಯಂಡ್ ಕ್ರಿಸ್ಟಲ್ಸ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಏನಿದೆಯಲ್ಲ ಅದರಿಂದ 20 ಮಾರ್ಕ್ಸ್ ಕೇಳ್ತಾರೆ, ಥರ್ಮೋಡೈನಮಿಕ್ಸಿಂದ 20 ಮಾರ್ಕ್ಸ್ ಕೇಳ್ತಾರೆ. ಸೊ ನಾನು ಒಂದು ಚಾಪ್ಟರ್ ನೀವು ಆನ್ಸರ್ ಮಾಡಬೇಕಾಗಿರೋದು ಎಷ್ಟು? ಬರೀ 60 ಮಾರ್ಕ್ಗೆ. ಸೊ 1 ಯೂನಿಟ್ ನಾನು ಕಂಪ್ಲೀಟಾಗಿ ಬಿಟ್ಟುಬಿಡ್ತೀನಿ ಅಂತ ಅಂದ್ರೂ ಮಿಕ್ಕಿದೆಲ್ಲ ನಾನು 100% ನಾನು ಓದ್ಕೊಳ್ತೀನಿ, ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಅಂದಾಗ ನೀವು ಔಟ್ ಆಫ್ ಔಟು ಬರೀ 3 ಯೂನಿಟ್ ಓದಿ ನೀವು ತೊಗೊಳ್ಳೋ ಅಂಥದ್ದು ಆಗುತ್ತೆ ನಿಮಗೆ. ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಟೋಟಲ್ ನಂಬರ್ ಆಫ್ ಸಿಲೆಬಸ್ ಎಷ್ಟಿದೆ ಅಂದರೆ 56 ಇದೆ. ಸೊ ಹಾಗಾಗಿ ನಿಮ್ಮ ಕ್ವಶನ್ ಪೇಪರ್ ಮೇಲೆ ಎಷ್ಟು ಕ್ವಶನ್ಸ್ ಇದೆ? 80 ಮಾರ್ಕ್ಸ್ ಕ್ವಶನ್ಸ್ ಇದೆ. 80 ಡಿವೈಡೆಡ್ ಬೈ 56 ಮಾಡಿದ್ರೆ 1.42 ಬಂತು. ಅಂದರೆ 1 ಅವರ್ಗೆ ರಫ್ಲಿ ನಾವು 1.5 ಮಾರ್ಕ್ಸ್ನ ನಾವು ಕೊಡಬೇಕಾಗತ್ತೆ ನಿಮ್ಮ ಸಿಲೆಬಸ್ ಇರುವಂಥದ್ದು. ಸೊ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಏನಿದಿಲ್ಲ ಎಲ್ಲನೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ. 14 ಅವರ್ಸ್ ಇದೆ. ಹಾಗಾಗಿ ಈಚ್ ಯೂನಿಟಿಂದ ನಿಮಗೆ 20 ಮಾರ್ಕ್ ಕ್ವಶನ್ ಕೊಡ್ತಾರೆ. ಸೊ 1 ಯೂನಿಟ್ ನನಗೆ ಅರ್ಥನೇ ಆಗ್ತಿಲ್ಲ, ಗೊತ್ತೇ ಆಗ್ತಿಲ್ಲ ಅಂತಂದರೆ ನೀವು ಅದನ್ನು ಕಂಪ್ಲೀಟ್ಲಿ ಬಿಟ್ರೂ ಇನ್ನು ಮಿಕ್ಕಿದನ್ನೆಲ್ಲ ನಾನು 100% ಸಿಲೆಬಸ್ಸಲ್ಲಿ ಏನಿದೆಯೋ ಅದೆಲ್ಲ ಓದ್ಕೊಂಬಂದಿದ್ದೀನಿ, ಅದೆಲ್ಲ ಮಾಡ್ಕೊಂಡಿದ್ದೀನಿ ಅಂದ್ರೆ ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಯಾಕೆಂದರೆ ಕ್ವಶನ್ ಪೇಪರಲ್ಲಿ 80 ಮಾರ್ಕ್ ಕ್ವಶನ್ಸ್ ಇರುತ್ತೆ, ಆದರೆ ನೀವು ಆನ್ಸರ್ ಮಾಡಬೇಕಾಗಿರೋದು ಬರೀ 60 ಮಾರ್ಕ್ಸ್ ಮಾತ್ರ ನೀವು ಆನ್ಸರ್ ಮಾಡಬೇಕಾಗತ್ತೆ. 1 ಯೂನಿಟ್ ನನಗೆ ಕಷ್ಟ ಆಗ್ತಿದೆ ಅಂತಂದರೆ, ಈಗ ಕ್ವಶನ್ ನಂಬರ್ 1ಅಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 5 ಅದ್ರಲ್ಲಿ ಮತ್ತೆ ಇಂಟರ್ನಲ್ ಚಾಯ್ಸ್ ಇದೆ ನಿಮಗೆ. ಇಲ್ಲ ನನಗೆ ಆಗೋದೇ ಇಲ್ಲ ಅಂದರೆ ಈಗ ಕ್ವಶನ್ ನಂಬರ್ 2, 3, 4 ಆ 3ನೇ ನಾನು ಚೆನ್ನಾಗಿ ಆನ್ಸರ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಒಂದೊಂದರಲ್ಲಿ 20 ಮಾರ್ಕ್ಸ್ 16 ಮಾರ್ಕ್ಸ್ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಲೇ ನಿಮಗೆ ಔಟ್ ಆಫ್ ಔಟ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಸ್ಮಾರ್ಟಾಗಿ ನಿಮಗೆ ಯಾವುದಿದೆ ಅಂತ ಅಲ್ಲಿ ಕೂತ್ಕೊಂಡು ಕ್ವಶನ್ ಪೇಪರ್ ನೋಡಿದ್ಮೇಲೆ ಇದು ನಾನು ಬರಿತೀನಿ, ಇದು ನಾನು ಬರೆಯಲ್ಲ ಅಂತ ಯೋಚನೆ ಮಾಡೋದಲ್ಲ. ಕ್ವಶನ್ ಪೇಪರ್ ಅಂದರೆ ನೀವು ಬಿಫೋರ್ ಎಂಟರಿಂಗ್ ಟು ದಿ ಎಕ್ಸಾಮಿನೇಷನ್ ಹಾಲ್ ನೀವು ಪ್ರಿಪೇರ್ ಆಗಿರಬೇಕು. ನನಗೆ ಈ ಕ್ವಶನ್ ಕೊಟ್ಟರೆ ನನಗೆ ಕಾನ್ಫಿಡೆನ್ಸ್ ಇದೆ, ಇದಕ್ಕೆ ಫುಲ್ ಮಾರ್ಕ್ಸ್ ಬರುತ್ತೆ. ಆಮೇಲೆ ಪ್ರತಿಯೊಂದು ಯೂನಿಟಲ್ಲೂ 4 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಕೇಳ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಕೇಳ್ಬೋದು ಅದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿಯಾಗಿ ನೀವಲ್ಲಿ ಆನ್ಸರ್ ಮಾಡಬೇಕು. ಯಾಕಂದರೆ ನೀವು ಸುಮ್ಮನೆ ಇದನ್ನು ಬರೆಯೋದು ಅರ್ಧ ಬರೆದ್ಮೇಲೆ ಇಲ್ಲ ನನಗೆ ಯಾಕೋ ಉತ್ತರ ಸರಿ ಹೋಗ್ತಿಲ್ಲ ಅಂತ ಇನ್ನೊಂದಕ್ಕೆ ಹೋಗೋದು ಅಂದರೆ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ, ಜೊತೆಗೆ ಆಂಗ್ಸೈಟಿ ಶುರು ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಬಿಫೋರ್ ಎಂಟರಿಂಗ್ ಇನ್ ಟು ದಿ ಎಕ್ಸಾಮಿನೇಷನ್ ಹಾಲ್ ಈ ಯೂನಿಟ್ ಮೇಲೆ ನನಗೆ ಏನೇ ಕ್ವಶನ್ ಕೇಳಿ ನನಗೆ 100% ಕಾನ್ಫಿಡೆನ್ಸ್ ಇದೆ, ಈ ಯೂನಿಟಲ್ಲಿ ನನಗೆ 4 ಮಾರ್ಕ್ಸ್ ಕ್ವಶನ್ಸು ಇಷ್ಟೆಲ್ಲ ಬರ್ತವೆ, 2 ಮಾರ್ಕ್ಸ್ ಇಷ್ಟೆಲ್ಲ ಬರ್ತವೆ. ಆ ರೀತಿಯಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿಯಾಗಿ ಔಟ್ ಆಫ್ ಔಟ್ ಕೇಸ್ನಲ್ಲಿ ತಗೊಳ್ಳೋ ಅಂಥದ್ದು ಯಾವುದೇ ರೀತಿಯಾದಂಥ
ತೊಂದರೆ ಆಗಲಿಕ್ಕಿಲ್ಲ ಅಂತ ನಂಗೆ ಅನಿಸುತ್ತೆ. ನೆಕ್ಸ್ಟ್ ಯೂನಿಟ್ಗಳಲ್ಲಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆಯಲ್ಲ ಆ ಕ್ವಶನ್ ಪೇಪರ್ಸ್ನ ನಾನು ಸಾಲ್ವ್ ಮಾಡಿ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಯೂನಿಟ್ ವೈಸ್ ಕ್ವಶನ್ಸ್ ನೀವು ಕೇಳಿ, ನೀವು ಆನ್ಸರ್ ಮಾಡಿ ಕಾಮೆಂಟಲ್ಲಿ ಹಾಕಿ. ಯೂನಿಟ್ ವೈಸು ಕ್ವಶನ್ಸ್ ಬೇಕಾ, 4 ಮಾರ್ಕ್ಸ್ ಯಾವ್ಯಾವ್ದು ಕೇಳ್ತಾರೆ, 2 ಮಾರ್ಕ್ಸ್ ಯಾವ್ಯಾವ್ದು ಕೇಳ್ತಾರೆ ಅಂತ, ಇಲ್ಲ ಅಂತಾರೆ ಓಲ್ಡ್ ಕ್ವಶನ್ ಪೇಪರ್ಸ್ ಯಾವುದಿದೆಯಲ್ಲ ಅದನ್ನು ನಾನು ನಿಮಗೆ ಹಾಕ್ಲಾ, ಅದನ್ನು ನೀವು ನನಗೆ ಹೇಳಿ. ಆಲ್ ದ ಬೆಸ್ಟ್, ಗುಡ್ ಲಕ್, ಥ್ಯಾಂಕ್ ಯು.